ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ಸುಂದರವಾದಂಥ ವಾತಾವರಣದಲ್ಲಿ, ಈ ಸುಂದರವಾದಂಥ ಸ್ಥಳದಲ್ಲಿ ನಿಂತುಕೊಂಡು ನಿಮ್ಮೊಟ್ಟಿಗೆ ಮಾತನಾಡುವುದು ನನಗೆ ಬಹಳ ಸಂತೋಷ. ಸಮುದ್ರದ ಮಧ್ಯದಲ್ಲಿ ಒಂದು ಚಿಕ್ಕ ದ್ವೀಪ, ಈ ಮಾರಿಷಿಯಸ್ ದ್ವೀಪ. 65 ಕಿಲೋಮೀಟರ್ ಉದ್ದ, 45 ಕಿಲೋಮೀಟರ್ಗಳು ಅಗಲ ಅಷ್ಟೇ. ಈ ದೇಶದ ವಿಸ್ತೀರ್ಣವೇ ಅಷ್ಟು. ಹಿಂದೂ ಮಹಾಸಾಗರದಲ್ಲಿ ಈ ಒಂದು ದ್ವೀಪ ಇದೆ. ಇಲ್ಲಿಂದ ನಿಮ್ಮೊಟ್ಟಿಗೆ ಮಾತನಾಡುವಂಥದ್ದು ನನಗೆ ಬಹಳ ಸಂತೋಷ. ಸರಿ, ದೇವರು ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಗೊತ್ತಾ? 2 ಅರಸುಗಳು 20ನೇ ಅಧ್ಯಾಯ 5ನೇ ವಾಕ್ಯ. ದೇವರು ಹೇಳುತ್ತಾರೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ಹಿಜ್ಕೀಯನು ಎಂಬಂತ ರಾಜನು ರೋಗದಲ್ಲಿ ಮರಣದ ಹಾಸಿಗೆಯಲ್ಲಿ ಇದ್ದನು. ಆ ದಿನಗಳಲ್ಲಿ ಅವನಿಗೆ ಕ್ಯಾನ್ಸರ್ ರೋಗ ಎಂಬುದಾಗಿ ಹೇಳುತ್ತಾರೆ, ಒಂದು ಗೆಡ್ಡೆ ರೀತಿ. ಅಷ್ಟೇ, ಇನ್ನು ಬದುಕುವುದಿಲ್ಲ ಎಂಬುದಾಗಿ ವೈದ್ಯರೆಲ್ಲ ಹೇಳಿಬಿಟ್ಟರು. ವೈದ್ಯರು ಮಾತ್ರವಲ್ಲ, ದೇವರೇ ಹೇಳಿಬಿಟ್ಟರು. ತನ್ನ ಪ್ರವಾದಿಯನ್ನು ಕಳುಹಿಸಿ, ನಿನ್ನ ಆಯಸ್ಸು ದಿನಗಳು ಮುಗಿದು ಹೋಯಿತು, ನಿನ್ನನ್ನ ಸನ್ನಿಧಿಗೆ ಬರಬಹುದು ಎಂದು. ಹಾಗಾಗಿ ನಿನ್ನ ಮನೆಯ ವಿಷಯದಲ್ಲಿ ವ್ಯವಸ್ಥೆ ಮಾಡಿಕೋ ಎಂಬುದಾಗಿ. ಹಿಜ್ಕೀಯನ ಹೃದಯ ಬಹಳ ದುಃಖಗೊಂಡಿತು. ಆದ್ದರಿಂದ ಅವನು ಕಣ್ಣೀರು ಸುರಿಸಿ ಅಳುತ್ತಾನೆ. ದೇವರ ಮುಂದೆ ಕಣ್ಣೀರು ಸುರಿಸಿ, ನಿಮ್ಮ ಮುಂದೆ ನಾನು ನೀತಿಯಿಂದ ಒಳ್ಳೆಯವನಾಗಿ ನಡೆದುಕೊಂಡೇನಲ್ಲ, ಅದನ್ನು ನೆನಪಿಸಿಕೊಳ್ಳಿರಿ ಎಂದು ಕಣ್ಣೀರಿನಿಂದ ಪ್ರಾರ್ಥಿಸಿದಾಗ, ಆ ಕಣ್ಣೀರನ್ನು ನೋಡಿದ ಕೂಡಲೇ ದೇವರ ಹೃದಯ ಹಾಗೆ ಕದಲಿತು. ತಕ್ಷಣ ಆ ಪ್ರವಾದಿ ಇನ್ನೂ ಕೂಡ ಅರಮನೆಯನ್ನೇ ಬಿಟ್ಟು ಹೋಗಿಲ್ಲ. ಆಗಲೇ, ಸ್ವಲ್ಪ ನಿಲ್ಲು ಯೆಶಾಯ, ನೀನು ಹೋಗಿ ಅವನಿಗೆ, ನಾನು ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನನ್ನು ಗುಣ ಮಾಡಿ ನಿನ್ನ ಆಯಸ್ಸಿಗೆ 15 ವರ್ಷಗಳನ್ನು ಕೂಡಿಸಿದ್ದೇನೆಂದು ಹೇಳು ಅಂದರು. ಕರ್ತನು ತಾನೇ ಪ್ರವಾದನೆಯಾಗಿ ಹೇಳಿದ ಮಾತುಗಳನ್ನು ಆತನೇ ಬದಲಾಯಿಸುವುದನ್ನು ಇಲ್ಲಿ ನೋಡುತ್ತೇವೆ. ಯಾಕೆ ಒಬ್ಬ ಮನುಷ್ಯನ ಕಣ್ಣೀರು? ನೀವು ದೇವರ ಸಮ್ಮುಖದಲ್ಲಿ ಕಣ್ಣೀರು ಸುರಿಸಿದರೆ ದೇವರಿಂದ ಅದನ್ನು ತಡೆದುಕೊಳ್ಳಲು ಆಗದು. ತಕ್ಷಣ ಆತನು ಮನ ಮರುಗುವನು, ಕಾರ್ಯಗಳನ್ನು ಬದಲಾಯಿಸುವನು. ತಾನೇ ಹೇಳಿದ ಪ್ರವಾದನೆ ಮಾತುಗಳನ್ನು ದೇವರು ಇಲ್ಲಿ ಬದಲಾಯಿಸುತ್ತಾ ಇರುವುದನ್ನು ನಾವು ನೋಡಬಹುದು. ಆತನೇ ಹೇಳಿ ಕಳುಹಿಸಿದನು, ನೀನು ಸತ್ತು ಹೋಗುತ್ತೀಯ, ನಿನ್ನ ಮನೆ ವಿಷಯದಲ್ಲಿ ವ್ಯವಸ್ಥೆ ಮಾಡಿಕೊ ಎಂದು. ಈಗ ಅದೇ ದೇವರು ಹೇಳುತ್ತಾರೆ, ನಿನಗೆ 15 ವರ್ಷಗಳನ್ನು ಕೂಡಿಸಿ ಕೊಟ್ಟಿದ್ದೇನೆಂದು. ಮಧ್ಯದಲ್ಲಿ ಏನ್ ನಡೆಯಿತು? ಕಣ್ಣೀರಿನ ಪ್ರಾರ್ಥನೆ. ಅವನು ಕಣ್ಣೀರು ಸುರಿಸಿ ಅತ್ತನು. ಅದಕ್ಕೆ ದೇವರು ಹೇಳುತ್ತಾರೆ, ನಿನ್ನ ಕಣ್ಣೀರನ್ನು ಕಂಡೆನು. ನೀವು ಅಳುತ್ತಿದ್ದೀರಲ್ಲ, ದೇವರ ಪಾದಗಳಲ್ಲಿ ಕಣ್ಣೀರು ಸುರಿಸುತ್ತಿದ್ದೀರಲ್ಲ, ನಿಮ್ಮ ಪ್ರಾರ್ಥನೆ ಕೋಣೆಯಲ್ಲಿ ಅಳುತ್ತಿದ್ದೀರಲ್ಲ, ಸಭೆಗೆ ಹೋದರೆ ಅಳುತ್ತಾ ಪ್ರಾರ್ಥಿಸುತ್ತಿದ್ದೀರಲ್ಲ, ಯಾರಿಗೂ ಕಾಣದೆ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಇದ್ದೀರಲ್ಲ, ದೇವರು ಅದನ್ನು ಕಂಡರು. ನಿಮ್ಮ ಕಣ್ಣೀರನ್ನು ಆತನು ನೋಡಿದ್ದಾನೆ. ನನ್ನ ಮಗನು ಅಳುತ್ತಿದ್ದಾನೆ, ನನ್ನ ಮಗಳು ಅಳುತ್ತಿದ್ದಾಳೆ ಎಂದು ಗಮನಿಸುತ್ತಾ ಇದ್ದಾನೆ. ದೇವರು ಹೇಳುತ್ತಾರೆ, ನನ್ನ ಮಗನೇ, ನನ್ನ ಮಗಳೇ, ನಾನು ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನೀನು ಬೇಡಿಕೊಂಡ ಹಾಗೆ ಮಾಡುತ್ತೇನೆಂದು ದೇವರು ಹೇಳುತ್ತಾರೆ. ನಂಬಿರಿ, ಒಂದು ಅದ್ಭುತ ನಡೆಯಲಿದೆ. ನಿಮ್ಮ ಕಣ್ಣೀರಿಗೆ ಉತ್ತರ ಬರಲಿದೆ. ನಿಮ್ಮ ವಿಜ್ಞಾಪನೆಗೆ ತಕ್ಕಂತ ಬದಲಾವಣೆಯನ್ನು ದೇವರು ಕೊಡುತ್ತಾರೆ. ಒಂದು ಅದ್ಭುತ ನಡೆಯಲಿದೆ. ನೀವು ನಂಬಿರಿ. ದೇವರೇ, ನನ್ನ ಕಣ್ಣೀರಿಗೆ ನೀವು ಉತ್ತರ ಕೊಡುತ್ತೀರಿ. ನಂಬುತ್ತೇನೆಂದು ಹೇಳಿರಿ, ಅದ್ಭುತವನ್ನು ಕಾಣುವಿರಿ. ದೇವರೇ, ನಮ್ಮ ಕಣ್ಣೀರನ್ನು ಕಾಣುವವನು, ಪ್ರಾರ್ಥನೆಯನ್ನು ಕೇಳುವವನು ಈ ಮಗನು, ಈ ಮಗಳು ಸುರಿಸಿದಂತ ಕಣ್ಣೀರನ್ನು ನೀವು ನೋಡಿದ್ದೀರಿ, ಪ್ರಾರ್ಥನೆಯನ್ನು ಕೇಳಿದ್ದೀರಿ. ಹಿಂದೆ ಒಂದು ಅದ್ಭುತ ನಡೆಯಲಿ, ತಕ್ಷಣವೇ ಒಂದು ಅದ್ಭುತ ನಡೆಯಲಿ. ಅವರ ಕಣ್ಣೀರಿಗೆ ತಕ್ಕಂತ ಪ್ರತಿಫಲವನ್ನು ಕಾಣ ಮಾಡಿರಿ. ಯೇಸುಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್.